ಹೆಲೋ ಗಾಯ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋನ ಟಾಪಿಕ್ ಬಂದು ಆಲ್ರೆಡಿ ತಮ್ಮನೇಲ್ ಆ್ಯಂಡ್ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಎಷ್ಟೋ ಜನಕ್ಕೆ ಐಫೋನಲ್ಲಿ ಹೇಗೆ ಮೆಂಬರ್ಶಿಪ್ ತಗೊಳ್ಳೋದು ಅಂತ ಗೊತ್ತಿರಲ್ಲ. ಅದು ನಾನು ಇವತ್ತು ಹೇಳ್ಕೊಡ್ತೀನಿ ಗೈಸ್ ನಿಮಗೆ. ಯಾವ ಥರ iOS ಅಲ್ಲಿ ಮೆಂಬರ್ಶಿಪ್ ತಗೊಳ್ಳೋದು ಮತ್ತು ಆ್ಯಂಡ್ರಾಯ್ಡಲ್ಲೂ ಯಾವ ಥರ ತಗೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಲೆಟ್ಸ್ ಗೋ. ಹೊಸಬರು ಯಾರಾದರೂ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋನ ಹಾಗೆ ಲೈಕ್ ಮಾಡ್ಕೊಳ್ಳಿ. ತಡ ಮಾಡೋದೆ ಹೇಗೆ ಮೆಂಬರ್ಶಿಪ್ ತಗೊಳ್ಳೋದು ಅಂತ ತೋರಿಸ್ತೀನಿ, ಬನ್ನಿ. ಲೆಟ್ಸ್ ಗೋ. ಫಸ್ಟು ಯೂಟ್ಯೂಬ್ನ ಸಫಾರಿಯಲ್ಲಿ ಓಪನ್ ಮಾಡಬೇಕು. ಸಫಾರಿಗೆ ಹೋಗಿ ನ್ಯೂ ಟ್ಯಾಬ್ ಹೋಗಿದ ತಕ್ಷಣ ನೀವು ಸೈನ್ ಇನ್ ಆಗಬೇಕು ನಿಮ್ಮ ಯೂಟ್ಯೂಬ್ ಅಕೌಂಟ್ನ. ಅದಾದಮೇಲೆ ನಿಮ್ಮ ಯಾರದೇ ಆದ ನೀವು ಯಾರು ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರ ಚಾನಲ್ನ ಸರ್ಚ್ ಮಾಡಿ. ಎಕ್ಸಾಂಪಲ್ ನಾನು ನಮ್ಮದೇ ಸರ್ಚ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ನೋಡಿ, ಇಲ್ಲಿ ಆ್ಯಂಡ್ರಾಯ್ಡಲ್ಲಾದರೆ ಇಲ್ಲೇ ಜಾಯಿನ್ ಅಂತ ತೋರಿಸ್ತಿತ್ತು, ಇದರಲ್ಲಿ ತೋರಿಸ್ತಿಲ್ಲ. ಸಬ್ಸ್ಕ್ರೈಬ್ ಅಂತ ತೋರಿಸ್ತಾ ಇತ್ತು. ಓಕೆ, ವೆಯ್ಟ್ ಶಿಟ್, ಇದು ನಾನು ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ ಗೈಸ್. ಹೊಸ ಟ್ಯಾಬಲ್ಲಿ ಹಾಕಿ ತೋರಿಸ್ತೀನಿ. ಓಕೆನಾ? ಯೂಟ್ಯೂಬ್, ಅದಾದಮೇಲೆ ಯೂಟ್ಯೂಬ್ಗೆ ಹೋಗಿ ಐ ಥಿಂಕ್ ಸೈನ್ ಇನ್ ಆಗಬೇಕು. ಸೈನ್ ಇನ್ ಆಗಿ ನಮ್ದು ಯಾವ ಅಕೌಂಟ್ ಸೈನ್ ಇನ್ ಐತೆ ನಾನು ಮೈನ್ ಎಡಿಟಿಂದ ತಗೊಳಕ್ಕಾಗಲ್ಲ. ಅದಾಗಿದ ತಕ್ಷಣ ಇದು ಹೋಗಿ ನೀವು ಯಾರಿಗೆ ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರ ಚಾನಲ್ನ ಸರ್ಚ್ ಮಾಡಿ. ನಮ್ಮದು ನಾನೇ ಸರ್ಚ್ ಮಾಡ್ತೀನಿ. ಲೆಟ್ಸ್ ಗೋ. ಅದಾದಮೇಲೆ ಇಲ್ಲಿ ನೋಡಿ ಬರೀ ಸಬ್ಸ್ಕ್ರೈಬ್ಡ್ ಅಂತ ಬರ್ತೈತೆ, ಇಲ್ಲಿ ಜಾಯಿನ್ ಆಪ್ಷನ್ ಬರ್ತಿಲ್ಲ. ಜಾಯಿನ್ ಆಪ್ಷನ್ ಬರಬೇಕು ಅಂದರೆ ಏನು ಮಾಡಬೇಕು ಗೊತ್ತೇ? ಇವಾಗ ಸಿಂಪಲ್ ಟ್ರಿಕ್ ಅಷ್ಟೇ. ಇಲ್ಲಿ ಕೆಳಗಡೆ ಒಂದು ಟ್ಯಾಬ್ ಥರ ಐತೆ, youtube.com. ಆ ಲೆಫ್ಟ್ ಸೈಡು ಒಂದು ಚಿಕ್ಕದಾಗಿ ಒಂದು ಬಾಕ್ಸ್, ಅದ್ರ ಕೆಳಗಡೆ 2 ಲೈನ್ಸ್ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ರಿಕ್ವೆಸ್ಟ್ ಡೆಸ್ಕ್ಟಾಪ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಒಂದು ಯಾವುದಾದ್ರೂ ಒಂದು ವಿಡಿಯೋ ಓಪನ್ ಮಾಡಿ. ಈ ಥರ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಬರುತ್ತೆ. ಸಬ್ಸ್ಕ್ರೈಬ್ ಬಂದಿದ ತಕ್ಷಣ ಇಲ್ಲಿದೆ ನೋಡಿ, ಇದೇ ಮೆಂಬರ್ಶಿಪ್. ನಿಮಗೆ ಯಾವುದು ತಗೊಂಡು ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದು ತಗೊಳ್ಳಿ. ಜಾಯಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನನ್ನ ಈ ಫೋನಲ್ಲಿ ಯಾವುದೇ ಥರದ ಬೈಗೆ ಹೋಗಿ ಇದರಲ್ಲಿ ಯಾವುದು ಫೋನ್ಪೇ ಗೂಗಲ್ ಪೇ ಏನಿಲ್ಲ, ಬರೀ ಗೇಮ್ ಬಿಟ್ಟರೆ ಇದರಲ್ಲಿ ಏನಿಲ್ಲ. ಯೂಟ್ಯೂಬ್ ಇಲ್ಲ, ಆ್ಯಕ್ಚುಲಿ ನೀವು ನೋಡಿದ್ರಲ್ಲ, ಯೂಟ್ಯೂಬ್ ಇಲ್ಲ ಇದರಲ್ಲಿ. ಇಲ್ಲಿ ಬರುತ್ತೆ ನಿಮಗೆ ಪೇಮೆಂಟ್ ಆಪ್ಷನ್, ಅದ್ರ ಮುಖಾಂತರ ಪೇಮೆಂಟ್ ಮಾಡಿ ಮೆಂಬರ್ಶಿಪ್ ಬೈ ಆಗುತ್ತೆ. ಒಂದು ಸಪೋರ್ಟ್ ಸಿಗ್ದಂಗೆ ಆಗುತ್ತೆ. ಎಲ್ಲ ಚಿಕ್ಕ ಸ್ಟ್ರೀಮರ್ಸ್ ಯಾರ್ಯಾರಿಗೆ ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆಲ್ಲ ಅಷ್ಟೇ ಗೈಸ್. iOS ಅಲ್ಲಿ ತಗೊಳೋದು ಈಸಿ ಆ್ಯಕ್ಚುಲಿ. ನೆಕ್ಸ್ಟ್ ಆ್ಯಂಡ್ರಾಯ್ಡಲ್ಲಿ ಯಾವ ಥರ ತಗೊಳ್ಳೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಆಂಡ್ರಾಯ್ಡಲ್ಲಿ ಹೆಂಗೆ ಮೆಂಬರ್ಶಿಪ್ ತಗೊಳ್ಳೋದು ಅಂದ್ರೆ, ಯೂಟ್ಯೂಬ್ ಓಪನ್ ಮಾಡಿ, ಜಸ್ಟ್ ಇಟ್ ಇಸ್ ಸಿಂಪಲ್ ಟ್ರಿಕ್ ಗೈಸ್. ಅದಾಗಿದ ತಕ್ಷಣ ಸಬ್ಸ್ಕ್ರೈಬಲ್ಲಿ ಹೋಗಿ ನನ್ನ ಚಾನಲ್ ಕ್ಲಿಕ್ ಮಾಡಿ, ಲೈವ್ ಮಾಡ್ತಾ ಇರೋ ಪೇಜ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೇ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಲೈವ್ ಅಲ್ಲ ನೋಡಿ, ಇಲ್ಲೇ ಸಬ್ಸ್ಕ್ರೈಬ್ ಪ್ಲಸ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೆಂಬರ್ಶಿಪ್ ಆಪ್ಷನ್ ತೋರಿಸುತ್ತೆ. ಇದ್ರ ಮೇಲೆ ಜಾಯಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕೆಳಗಡೆ ಯೂಟ್ಯೂಬ್ ಪೇಮೆಂಟ್, UPI, ನನ್ನ UPI, ಫೋನ್ ಪೇ, ಆಡ್ ಕಾರ್ಡ್, ಪೇ ವಿತ್ UPI, ರಿಡೀಮ್ ಕೋಡ್, ಗೂಗಲ್ ಪೇ ಬ್ಯಾಲೆನ್ಸ್, ಏನ್ ಬೇಕೋ ನಿಮ್ಗೆ ಯಾವ್ದು ಬೇಕೋ ಅದು ಪೇಮೆಂಟ್ ಮೆಸೇಜ್ ಮಾಡಿ. ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಸೀದಾ ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ಅದೇ ಜಸ್ಟ್ 29 rupees ಪೇ ಮಾಡಿ ತಗೊಳ್ಳಿ, ಅಷ್ಟೇ ಗೈಸ್. ಇಷ್ಟೇ ಗೈಸ್ ಮೆಂಬರ್ಶಿಪ್ ತಗೊಳ್ಳೋದು. ನೀವು ಯಾರ್ಯಾರು ರಿಯಲಿ ಸಪೋರ್ಟ್ ಮಾಡಬೇಕು KGC ಸ್ಟ್ರೀಮರ್ಸ್ಗೆ ಅನ್ಕೊಂಡಿದ್ದೀರಾ, ನಿಮಗೆ ಫೇವ್ರೆಟ್ ಸ್ಟ್ರೀಮರ್ಸ್ ಅಥವಾ ಯಾರು ಸಪೋರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಅವ್ರಿಗೆಲ್ಲ ಒಂದು ಚಿಕ್ಕ ಮೆಂಬರ್ಶಿಪ್ ತಗೊಂಡು ಸಪೋರ್ಟ್ ಮಾಡಿದ್ರೆ ತುಂಬಾ ಬೇರೆಯವ್ರಿಗೆ ರೀಚ್ ಜಾಸ್ತಿ ಆಗುತ್ತೆ. ಪ್ರೌಡಾಗಿ ಹೇಳ್ಕೊಳಕ್ಕೂ ಫೀಲ್ ಆಗುತ್ತೆ, ಇಷ್ಟು ಜನ ಮೆಂಬರ್ ಇದ್ದಾರಪ್ಪ ಅಂತ. ದಯವಿಟ್ಟು ಎಲ್ಲರೂ ಮೆಂಬರ್ಶಿಪ್ ತಗೊಳ್ಳಿ ಅಂತ ಹೇಳ್ತೀನಿ ಗೈಸ್. ಕ್ರೇಜಿ 1v1 ವಿತ್ ಸ್ಟ್ರೀಮರ್ಸ್ ಜೊತೆ ಒಂದು ವಿಡಿಯೋ ಹಾಕ್ತೀನಿ, ಅಲ್ಲಿ ಸಿಗುಮ. ಅಂಟಿಲ್ ದೆನ್ ಬಾಯ್. ಲವ್ ಯು. ನೋಡೋಣ ಎಷ್ಟು ಜನ ಮೆಂಬರ್ಶಿಪ್ ತಗೋತೀರಾ ಇವಾಗ ಅಂತ. ಲೆಟ್ಸ್ ಸಿ.